ಭ್ರಷ್ಟಾಚಾರದ ಹಗರಣಗಳನ್ನ ಸಿಬಿಐ ತನಿಖೆ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಜನರಲ್ ಕನ್ಸೆಂಟ್ ಅನ್ನ ಸಾರ್ವತ್ರಿಕ ಸಮ್ಮತಿಯನ್ನ ಹಿಂತೆಗೆದುಕೊಂಡಿದ್ದಾರೆ. ಇವತ್ತು ಕೇಂದ್ರದ ಸಿಬಿಐ ಈ ಕೇಸನ್ನ ತೆಗೆದುಕೊಳ್ಳಬೇಕು, ಈ ಷಡ್ಯಂತ್ರ ಹೊರಗಡೆ ಹಾಕಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಸಮ್ಮತಿ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ ಈ ಸಿಬಿಐ ಸಮ್ಮತಿ ಕೊಡುವವರೆಗೂ ಕೂಡ ನಾವು ಹಗಲಿರಲು ಹೋರಾಟ ಮಾಡ್ತೇವೆ. ಈ ಸಿಬಿಐ ತನಿಖೆ ಮಾಡಿಸುವವರೆಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ವಿರಮಿಸೋದಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪ್ರಶ್ನೆ, ಕಡೆಯ ಪ್ರಶ್ನೆ. ಹೋದ ಅವಧಿಯಲ್ಲಿ ಮತ್ತು ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೂರು ಪ್ರಮುಖವಾದಂತಹ ಕೆಲಸ ಮಾಡಿತು. ಒಂದು, ನಾವು ಫೇಕ್ ನ್ಯೂಸ್ ಅನ್ನ ತೆಗೆದುಹಾಕ್ತೀವಿ ಅನ್ನೋದಕ್ಕೆ ಒಂದು ಕಾನೂನನ್ನು ತೆಗೆದುಕೊಂಡು ಬಂದ್ರು. ಇನ್ನೊಂದು, ಕರಾವಳಿ ಭಾಗದಲ್ಲಿ ಕೋಮುವಾದಿ ಸಂಘಟನೆಗಳನ್ನು ನಾವು ಹತ್ತಿಕ್ತೀವಿ ಅಂತ ಹೇಳಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನೋದನ್ನ ತಂದ್ರು. ಮೂರನೇದು, ರಾಹುಲ್ ಗಾಂಧಿಯವರ ತಾಕೀತಿನ ಮೇಲೆ ಈ ಸೆಷನ್ ನಲ್ಲಿ ಹಿಂದೂ ಸಮಾಜವನ್ನ ಮೇಲ್ಜಾತಿ, ಕೆಳಜಾತಿ, ಮತ್ತೊಂದು ಇನ್ನೊಂದು ಅಂತ ಹೇಳಿ ಜಾತಿಗಳನ್ನು ಒಡೆದಾಕಬೇಕು ಅನ್ನೋ ಉದ್ದೇಶದಿಂದ ರೋಹಿತ್ ವೇಮುಲ ಕಾಯ್ದೆಯನ್ನು ತೆಗೆದುಕೊಂಡು ಬರುವಂತ ಪ್ರಯತ್ನ ನಡೀತು. ಈ ಮೂರು ಕಾಯ್ದೆಗಳು, ಈ ಮೂರು ಎಫರ್ಟ್ ಹಿಂದೂ ಸಮಾಜವನ್ನ ಹತ್ತಿಕ್ಕುವಂತ, ಹಿಂದೂ ಸಮಾಜವನ್ನ ಒಡೆಯುವಂತ ಒಂದು ಲಾರ್ಜರ್ ಅಜೆಂಡಾದ ಉದ್ದೇಶ. ಯಾವ ಉದಯನಿಧಿ ಸ್ಟಾಲಿನ್ ಇರಾಡಿಕೇಟ್ ಸನಾತನ ಧರ್ಮ ಅಂದಿದ್ರು, ಸನಾತನ ಧರ್ಮವನ್ನ ಯಾವ ಡಿಎಂಕೆ ಅವರು HIV-ಗೆ, ಕಾಲರಾಗೆ, ಟ್ಯೂಬರ್ಕ್ಯುಲೋಸಿಸ್ಗೆ ಹೋಲಿಸಿದ್ರು, ಅದೇ ಒಂದು ಇರಾಡಿಕೇಟ್ ಸನಾತನ ಧರ್ಮದ ಲಾರ್ಜರ್ ಪ್ರಾಜೆಕ್ಟ್ ಆಗಿ ಧರ್ಮಸ್ಥಳದ ಮೇಲೆ ಈ ಒಂದು ಹುನ್ನಾರ ಮಾಡುವಂತದ್ದನ್ನ ಪ್ರಯತ್ನ ನಡೆದಿದೆ. ಆ ಹುನ್ನಾರದ ಭಾಗವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದರ ಕೋ ಕಾನ್ಸ್ಪಿರೇಟರ್ ಆಗಿ, ಅದರ ಕೋ ಆರ್ಕೆಸ್ಟ್ರೇಟರ್ ಆಗಿ ರಾಜ್ಯ ಸರ್ಕಾರ ಇವತ್ತು ಕೆಲಸ ಮಾಡಿದೆ. ಈ ರಾಜ್ಯ ಸರ್ಕಾರನೇ ಈ SIT ತನಿಖೆ ಮಾಡಿ ಈ ಹುನ್ನಾರವನ್ನು ಬಹಿರಂಗ ಮಾಡುತ್ತೆ ಅನ್ನುವಂತ ಯಾವ ನಂಬಿಕೆಯ ಕೂಡ ರಾಜ್ಯದ ಜನತೆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು, ನೀವು ಕಳೆದ ಎರಡು ಅವಧಿಯಲ್ಲಿ ತಂದಂತಹ ಈ ಎಲ್ಲ ಕಾನೂನುಗಳು ಇವೆಲ್ಲವೂ ಕೂಡ ಈ ಇರಾಡಿಕೇಟ್ ಸನಾತನ ಧರ್ಮ ನಿಮ್ಮ ಅಜೆಂಡಾದ ಭಾಗವಾ? ಇದನ್ನ ನೀವು ಇವತ್ತು ಕೇಳಬೇಕಿದೆ. ಇನ್ನು ಹಿಂದೂ ಸಮಾಜಕ್ಕೆ, ಇಲ್ಲಿರುವಂತ ಯುವಕರಿಗೆ ನನ್ನ ಮನವಿ ಇದೆ. ಭ್ರಷ್ಟಾಚಾರದ ಹಗರಣಗಳನ್ನ ಸಿಬಿಐ ತನಿಖೆ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಜನರಲ್ ಕನ್ಸೆಂಟ್ ಅನ್ನ ಸಾರ್ವತ್ರಿಕ ಸಮ್ಮತಿಯನ್ನ ಹಿಂತೆಗೆದುಕೊಂಡಿದ್ದಾರೆ. ಇವತ್ತು ಕೇಂದ್ರದ ಸಿಬಿಐ ಈ ಕೇಸನ್ನ ತೆಗೆದುಕೊಳ್ಳಬೇಕು, ಈ ಷಡ್ಯಂತ್ರ ಹೊರಗಡೆ ಹಾಕಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಸಮ್ಮತಿ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ ಈ ಸಿಬಿಐ ಸಮ್ಮತಿ ಕೊಡುವವರೆಗೂ ಕೂಡ ನಾವು ಹಗಲಿರಲು ಹೋರಾಟ ಮಾಡ್ತೇವೆ. ಈ ಸಿಬಿಐ ತನಿಖೆ ಮಾಡಿಸುವವರೆಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ವಿರಮಿಸೋದಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪ್ರಶ್ನೆ, ಕಡೆಯ ಪ್ರಶ್ನೆ. ಹೋದ ಅವಧಿಯಲ್ಲಿ ಮತ್ತು ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೂರು ಪ್ರಮುಖವಾದಂತಹ ಕೆಲಸ ಮಾಡಿತು. ಒಂದು, ನಾವು ಫೇಕ್ ನ್ಯೂಸ್ ಅನ್ನ ತೆಗೆದುಹಾಕ್ತೀವಿ ಅನ್ನೋದಕ್ಕೆ ಒಂದು ಕಾನೂನನ್ನು ತೆಗೆದುಕೊಂಡು ಬಂದ್ರು. ಇನ್ನೊಂದು, ಕರಾವಳಿ ಭಾಗದಲ್ಲಿ ಕೋಮುವಾದಿ ಸಂಘಟನೆಗಳನ್ನು ನಾವು ಹತ್ತಿಕ್ತೀವಿ ಅಂತ ಹೇಳಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನೋದನ್ನ ತಂದ್ರು. ಮೂರನೇದು, ರಾಹುಲ್ ಗಾಂಧಿಯವರ ತಾಕೀತಿನ ಮೇಲೆ ಈ ಸೆಷನ್ ನಲ್ಲಿ ಹಿಂದೂ ಸಮಾಜವನ್ನ ಮೇಲ್ಜಾತಿ, ಕೆಳಜಾತಿ, ಮತ್ತೊಂದು ಇನ್ನೊಂದು ಅಂತ ಹೇಳಿ ಜಾತಿಗಳನ್ನು ಒಡೆದಾಕಬೇಕು ಅನ್ನೋ ಉದ್ದೇಶದಿಂದ ರೋಹಿತ್ ವೇಮುಲ ಕಾಯ್ದೆಯನ್ನು ತೆಗೆದುಕೊಂಡು ಬರುವಂತ ಪ್ರಯತ್ನ ನಡೀತು. ಈ ಮೂರು ಕಾಯ್ದೆಗಳು, ಈ ಮೂರು ಎಫರ್ಟ್ ಹಿಂದೂ ಸಮಾಜವನ್ನ ಹತ್ತಿಕ್ಕುವಂತ, ಹಿಂದೂ ಸಮಾಜವನ್ನ ಒಡೆಯುವಂತ ಒಂದು ಲಾರ್ಜರ್ ಅಜೆಂಡಾದ ಉದ್ದೇಶ. ಯಾವ ಉದಯನಿಧಿ ಸ್ಟಾಲಿನ್
ಇರಾಡಿಕೇಟ್ ಸನಾತನ ಧರ್ಮ ಅಂದಿದ್ರು. ಸನಾತನ ಧರ್ಮವನ್ನ ಯಾವ ಡಿಎಂಕೆ ಅವರು HIV ಗೆ, ಕಾಲರಾಗೆ, ಟ್ಯೂಬರ್ಕ್ಯುಲೋಸಿಸ್ಗೆ ಹೋಲಿಸಿದ್ರು, ಅದೇ ಒಂದು ಇರಾಡಿಕೇಟ್ ಸನಾತನ ಧರ್ಮದ ಲಾರ್ಜರ್ ಪ್ರಾಜೆಕ್ಟ್ ಆಗಿ ಧರ್ಮಸ್ಥಳದ ಮೇಲೆ ಈ ಒಂದು ಹುನ್ನಾರ ಮಾಡುವಂತದ್ದನ್ನ ಪ್ರಯತ್ನ ನಡೆದಿದೆ. ಆ ಹುನ್ನಾರದ ಭಾಗವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದರ ಕೋ ಕಾನ್ಸ್ಪಿರೇಟರ್ ಆಗಿ, ಅದರ ಕೋ ಆರ್ಕೆಸ್ಟ್ರೇಟರ್ ಆಗಿ ರಾಜ್ಯ ಸರ್ಕಾರ ಇವತ್ತು ಕೆಲಸ ಮಾಡಿದೆ. ಈ ರಾಜ್ಯ ಸರ್ಕಾರನೇ ಈ SIT ತನಿಖೆ ಮಾಡಿ ಈ ಹುನ್ನಾರವನ್ನು ಬಹಿರಂಗ ಮಾಡುತ್ತೆ ಅನ್ನುವಂತ ಯಾವ ನಂಬಿಕೆಯ ಕೂಡ ರಾಜ್ಯದ ಜನತೆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು. ನೀವು ಕಳೆದ 2 ಅವಧಿಯಲ್ಲಿ ತಂದಂತಹ ಈ ಎಲ್ಲ ಕಾನೂನುಗಳು ಇವೆಲ್ಲವೂ ಕೂಡ ಈ ಇರಾಡಿಕೇಟ್ ಸನಾತನ ಧರ್ಮ ನಿಮ್ಮ ಅಜೆಂಡಾದ ಭಾಗವಾ? ಇದನ್ನ ನೀವು ಇವತ್ತು ಕೇಳಬೇಕಿದೆ. ಇನ್ನು ಹಿಂದೂ ಸಮಾಜಕ್ಕೆ, ಇಲ್ಲಿರುವಂತ ಯುವಕರಿಗೆ ನನ್ನ ಮನವಿ ಇದೆ.